ಹೊಟ್ಟೆಯಲ್ಲಿ ಉರಿ, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ನೋವು ಅಂತ ಹೇಳ್ತಾ ಇದ್ರು. ಅಲ್ಲಿ ನೋವು ಅಂತ ಹೇಳ್ಬಿಟ್ಟು ಅವ್ರ ಔಷಧಿ ತಗೊಂಡು ಆ ಥರ ಆಯಿತು ಅಂತ ಅವ್ರು ಹೇಳೋದು. ಅದೇ ಮೌತ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ನಾವು ಯೂಟ್ಯೂಬಲ್ಲಿ ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ನೋಡಿ ನಾವು 1 ತಿಂಗಳಿನಿಂದ ತಗೊಂಡಿದ್ವಿ. ಹೊಟ್ಟೆಗೆ ಮುಂಚೆ ಊಟ ಮಾಡ್ತಾ ಇರಲಿಲ್ಲ, ಇವಾಗ ಊಟ ಟೈಮ್ ಸರಿಯಾಗಿ ಊಟ ತಿಂತಾರೆ, ನಿದ್ದೆ ಮಾಡ್ತಾರೆ. ಹೊಟ್ಟೆಯಲ್ಲಿ ಜಾಸ್ತಿ ಉರಿ ಅಂತ ಹೇಳ್ತಾ ಇದ್ರು, ಇವಾಗ ಹೊಟ್ಟೆಯಲ್ಲಿ ಉರಿ ಇಲ್ಲ, ಖುಷಿ ಇದೆ ಸರ್, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ಅಂಜಲಿ ಅಂತ, ನಾವು ಕೋಲಾರಿಂದ. ಪೇಷಂಟ್ ಬಂದು ನಮ್ಮಮ್ಮ ಹೆಸರು ರುಕ್ಮಣಿ, ವಯಸ್ಸು ಬಂದು 50 ವರ್ಷ. ಸರ್, ಅದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಏನು ಅಲ್ಲಿ ನೋವು ಅಂತ ತೀಸ್ಕೊಂಡಿದ್ರು, ಅದನ್ನ ಈ ಥರ ಆಗಿತ್ತು. ನಾವು ಹಾಸ್ಪಿಟ್ಲಲ್ಲಿ ಬಯೋಸ್ಕ್ಯಾಪು ಅದೆಲ್ಲ ಮಾಡಿಸೋದು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅದನ್ನಿಂದ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ವಿ. ಅದೇ ಮೌತ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲೆಡ್ಕೆ ಆಗ್ತಾ ಇದ್ರು, ಅದನ್ನ ಯಾವುದರಿಂದ ಬಂದಿದೆ ಅಂತ ಗೊತ್ತಿಲ್ಲ, ಎಲ್ಲೆಡ್ಕೆ ಹಾಕೋದಾಗ್ತಾ ಇದ್ರು. ಎಲ್ಲ ಟ್ರೀಟ್ಮೆಂಟು ಕೊಡಿಸಿದ್ವಿ ಸರ್. ಆಪ್ರೇಷನ್ ಮಾಡಿಸ್ಬೇಕು ಅಂತಾನು ಹೋಗಿದ್ವಿ, ಆದರೆ ಅವ್ರು BP ಜಾಸ್ತಿ ಆಗಿದ್ದರಿಂದ ಮಾಡ್ಸೋಕ್ಕಾಗಿಲ್ಲ, ನಾನು ಮಾಡಿಸ್ಕೊಳ್ಳಲ್ಲ ಅಂದರು. ಅವ್ರು ಮಾಡಿಸ್ಕೊಳ್ಳಲ್ಲ ಅಂದಿದ್ಮೇಲೆ ನಾವು ಯೂಟ್ಯೂಬಲ್ಲಿ ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ನೋಡಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೆ ಸರ್. ನಾವು ಅಲ್ಲಿ ನೋವು ಅಂತ ಹೇಳ್ಬಿಟ್ಟು ಅವ್ರ ಔಷಧಿ ತಗೊಂಡು ಆ ಥರ ಆಯಿತು ಅಂತ ಅವ್ರು ಹೇಳೋದು. ಅದೇನು ನಿಂಗೆ ಆಯಿತು ಅನ್ನೋದು ಹಾಸ್ಪಿಟ್ಲ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು, ಈ ಥರ ಆಗಿದೆ ಅಂತ. ಯಾವುದು ಕೊಡಿಸಿಲ್ಲ, ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನಾವು ಗೊತ್ತಾಗಿದ್ದ ತಕ್ಷಣ ಇಲ್ಲಿಗೆ ಬಂದಿದ್ದು. ಹೊಟ್ಟೆಯಲ್ಲಿ ಉರಿ, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ನೋವು ಅಂತ ಹೇಳ್ತಾ ಇದ್ರು. ಎಲ್ಲ ಪ್ರಾಬ್ಲಮ್ ಸ್ವಲ್ಪ ಇತ್ತು. ಅದು ಸ್ಟೇಜ್ ಅಂದ್ರೆ ಆ ತರ ಇರುತ್ತೆ ಅನ್ಕೋತೀರಿ, ಅಷ್ಟೇ ಹೇಳಿದೆ ಸರ್. ನಾವು 1 ತಿಂಗಳಿನಿಂದ ತಗೊಂಡಿದ್ವಿ. ಹೊಟ್ಟೆಗೆ ಮುಂಚೆ ಊಟ ಮಾಡ್ತಾ ಇರಲಿಲ್ಲ, ಇವಾಗ ಊಟ ಟೈಮ್ ಸರಿಯಾಗಿ ಊಟ ತಿಂತಾರೆ, ನಿದ್ದೆ ಮಾಡ್ತಾರೆ. ನಿದ್ದೆ ಚೆನ್ನಾಗಿ, ಮುಂಚೆ ನಿದ್ದೆ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾರೆ, ಊಟ ತಿಂತಾರೆ. ಹೊಟ್ಟೆಯಲ್ಲಿ ಜಾಸ್ತಿ ಉರಿ ಅಂತ ಹೇಳ್ತಾ ಇದ್ರು, ಇವಾಗ ಹೊಟ್ಟೆಯಲ್ಲಿ ಉರಿ ಇಲ್ಲ, ನೋವು ಸ್ವಲ್ಪ, ಎಲ್ಲ ನೋವು ಆಲ್ಮೋಸ್ಟ್ ಕಡಿಮೆ ಆಗಿದೆ ಸರ್. ಸ್ವಲ್ಪ ಐತೆ ಅಷ್ಟೇ ನೋವು. 1 ತಿಂಗಳಾಯ್ತು ಸರ್. ಖುಷಿ ಇದೆ ಸರ್, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಾಂತಿ, ಅಲರ್ಜಿ ಆಗೋದು ಆ ಥರದ್ದು ಯಾವುದು ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಊಟನೂ ಚೆನ್ನಾಗಿ ತಿಂತಾರೆ. ಮುಂಚೆ ಊಟ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ, ಅವೆರಡು ಸರಿಯಾಗಿ ಮಾಡ್ತಾರೆ ಇವಾಗ. ನಂಬಿಕೆ ಇದೆ ಸರ್. ನಂಬಿಕೆ ಇರೋದ್ರಿಂದನೇ ನಾವು ಇಲ್ಲಿ ಬಂದಿದ್ದು. ನಾವು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಸರಿ ನೋಡಿದ್ದೀರಿ, ಅದೇ ವಿಡಿಯೋಸ್ ಎಲ್ಲ ನೋಡಿ ಆಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಸರ್. ನನ್ಗೆ ಆಪ್ರೇಷನ್ನೇ ಬೇಡ, ನಾನು ಇಲ್ಲೇ ವಾಸಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್.